ಪಾಕಿಸ್ತಾನ ಉಗ್ರರ ಮಟ್ಟಾಶ್ಗೆ ಸಂಕಲ್ಪ ತೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಮಧ್ಯರಾತ್ರಿಯಿಂದ ಕ್ಷಣ ಕ್ಷಣದ ಮಾಹಿತಿಯನ್ನು ಪಡೆದಿದ್ದಾರೆ ಪ್ರಧಾನಿ ಮೋದಿ ಅವರು. ಪ್ರಧಾನಿಗೆ NSA ಅಜಿತ್ ದೋವಲ್ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ರಂತೆ. ಆಪರೇಷನ್ ಸಿಂಧೂರ ಬಗ್ಗೆ ಇಡೀ ರಾತ್ರಿ ಎಚ್ಚರವಿದ್ದು ಮೋದಿ ಅವರು ಮಾಹಿತಿಯನ್ನು ಪಡೆದಿದ್ದಾರೆ. ಕಾರ್ಯಾಚರಣೆ ಬಳಿಕವೂ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಭದ್ರತಾ ಸಂಪುಟ ಸಮಿತಿಯ ಸಭೆ ಕೂಡ ಇದೆ. ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ ಪ್ರಧಾನಿ ಮೋದಿ ಅವರು. ಪಾಕಿಸ್ತಾನದ ಮೇಲಿನ ಏರ್ ಸ್ಟ್ರೈಕ್ ಬಗ್ಗೆ ಮೋದಿ ಅವರು ಸರ್ವಪಕ್ಷಗಳ ಸಭೆಯಲ್ಲಿ ಮಾಹಿತಿಯನ್ನು ಎಲ್ರಿಗೂ ಕೊಡ್ತಾರೆ. ಯಾರೂ ಕೂಡ ಸಾಕ್ಷಿ ಕೇಳಲ್ಲ ಈ ಸರ್ತಿ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದರೆ ಸಾಕ್ಷಿಯನ್ನು ನಾವೇ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಹೊಡೆತ ಕೊಟ್ಟಿದ್ದಾರೆ, ಏನೇನಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಾಳಿ ಆಗಿರುವುದು ನಿಜ ಅಂತ ಪಾಕಿಸ್ತಾನನೇ ಹೇಳಿದೆ, ಅಧಿಕೃತವಾಗಿ ಹೇಳಿದೆ. ದಾಳಿ ಮಾಡಿರುವುದು ನಿಜ ಅಂತ ಭಾರತ ಕೂಡ ಹೇಳ್ಕೊಂಡಿರೋದ್ರಿಂದ ಈ ಸರ್ತಿ ನನ್ನ ಪ್ರಕಾರ ಸಾಕ್ಷಿ ಕೇಳುವಂತಹ ಯಾವ ಸಾಧ್ಯತೆಗಳು ಇಲ್ಲ. ಆದರೆ ಸರ್ವಪಕ್ಷಗಳಿಗೆ ಬ್ರೀಫ್ ಮಾಡಬೇಕಾಗುತ್ತೆ, ಏನೇನಾಗಿದೆ ಏನೇನಾಯಿತು ಅಂತಂದ್ಬಿಟ್ಟು. ಹಾಗಾಗಿ ಆ ಬ್ರೀಫ್ ಮಾಡುವ ಕೆಲಸವನ್ನು ಪ್ರಧಾನಿ ಮೋದಿ ಅವರು ಮಾಡ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಪಡ್ಕೊಳ್ಳೋಣ. ಚಕ್ರವರ್ತಿ ಸರ್, ಒಂದು ನಾವಾಗಲೇ ಮಾಹಿತಿ ಕೊಡ್ತಾ ಇದ್ವಿ, JF-17 ಒಂದನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ ಅಂತಂದ್ಬಿಟ್ಟು. ಅದರ ಇದೆಲ್ಲಕ್ಕೆ ನಮ್ಮ ಕಾಶ್ಮೀರಲ್ಲಿ ಬಿದ್ದಿದೆಯಂತೆ, ಸಾಕ್ಷ್ಯ ಸಿಕ್ಕಿದೆ ಅಂತಂದ್ಬಿಟ್ಟು. ಒಂದು ವೇಳೆ ಅದು ನಿಜನೇ ಆಗಿದ್ದರೆ ಅದು ಪಾಕಿಸ್ತಾನಕ್ಕಷ್ಟೇ ಅಲ್ಲ, ಚೀನಾಗೂ ಮುಖಭಂಗ. ಸಪ್ಲೈ ಮಾಡಿದ್ದೇ ಚೀನಾದವರು. ಹಾಗಾಗಿ ಚೀನಾದವರು ಕೂಡ ಇವಾಗ ಭಾರತದ ಏಟನ್ನು ತಡ್ಕೊಳ್ಬೇಕಾಗತ್ತೆ. ಅರವಿಂದ್, ನನಗೆ ನನ್ನ ಭಾರತದ ಏರ್ಫೋರ್ಸ್ ಮೇಲೆ ಎದೆ ಉಬ್ಬಿಕೊಂಡು ನಾನು ಹೇಳಬಲ್ಲೆ. ನೀವು ಭಾರತದ ಸಾಮರ್ಥ್ಯ ಹೇಗೆ ಅಂತಂದರೆ, ನಾವು MiG-21 ವಿಮಾನಗಳಿಂದ ಅಮೆರಿಕಾದ F-16 ಹೊಡೆದುರುಳಿಸಿದ್ವಿ. ಅಮೆರಿಕ F-16 ಮೇಲೆ ತುಂಬ ಅಹಂಕಾರ ಇಟ್ಕೊಂಡಿದೆ. ನಮ್ಮದು ಸಿಕ್ಕಾಪಟ್ಟೆ ಅತ್ಯಾಧುನಿಕವಾಗಿರುವಂಥ ವಿಮಾನ, ನಾವು ಇದಕ್ಕೆ ಜಗತ್ತಿಗೆಲ್ಲ ಸಪ್ಲೈ ಮಾಡ್ತೀವಿ ಅಂತೆಲ್ಲ ಅಮೆರಿಕ ಮಾತನಾಡುತ್ತೆ. ಆದರೆ ಕಳೆದ ಬಾರಿ ನಾವು ಪಾಕಿಸ್ತಾನದ ಮೇಲೆ ಏರಿ ಹೋದಾಗ ಅಭಿನಂದನ್ ವರ್ತಮಾನ್ ಏನು ಸಿಕ್ಕಾಕೊಂಡಿದ್ರು. ಆ ಸಂದರ್ಭದಲ್ಲಿ ನಾವು ನಮ್ಮ MiG-21 ಅಮೆರಿಕಾದ F-16 ಹೊಡೆದು ಬಿಸಾಕಿದ್ದು ಈಗಲೂ ನನಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಬಿಕಾಸ್ ಅಮೆರಿಕ ಹ್ಯಾಡ್ ನೆವರ್ ಎಕ್ಸ್ಪೆಕ್ಟೆಡ್. ಅಮೆರಿಕ ಕೊನೆಗೆ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಬೇಕಾಗಿ ಬಂತು. ಈ ಸುದ್ದಿಯನ್ನು ತುಂಬ ಹೇಳೋದು ಬೇಡ ಅಂತ ಅದನ್ನು ಮುಚ್ಚಿಡಬೇಕಾದ ಪರಿಸ್ಥಿತಿ ಬಂತು. F-16 ಈ ಕತೆ ಆದರೆ ಇನ್ನು JF-17 ಕತೆ ಏನು? ಸೊ JF-17 ಬಿದ್ದ ನಂತರ ಈಗ ಪಾಕಿಸ್ತಾನಕ್ಕಷ್ಟೇ ಅವಮಾನ ಅಲ್ಲ, ನೀವು ಹೇಳಿದಂತೆ ಅಬ್ಸಲ್ಯೂಟ್ಲಿ ರೈಟ್, ಅದು ಚೀನಾಕ್ಕೂ ಅವಮಾನ. ಯಾಕೆ ಅಂತಂದ್ರೆ ಚೀನಾದ ಯುದ್ಧ ವಿಮಾನಗಳ ಯೋಗ್ಯತೆ ಇಷ್ಟು, ಇದಕ್ಕಿಂತ ಆಚೆ ಕೆಲಸ ಮಾಡಲಾರದು ಎನ್ನುವಂತ ಒಂದು ಸಂದೇಶ ಏನು ಜಗತ್ತಿಗೆ ಮುಟ್ಲಿಕ್ಕಿದೆ. ಅದು ಚೀನಾದ ಏರ್ ಪವರ್ನು ಕೂಡ ಒಂದು ಕ್ಷಣಕ್ಕೆ ಕಡಿಮೆ ಮಾಡಿಸಿಬಿಡುತ್ತೆ. ಹೀಗಾಗಿ ಭಾರತ ಇವತ್ತು JF-17 ಹೊಡೆದುರುಳಿಸಿರೋದು ಚೀನಾ ಸಹಿಸಿಕೊಳ್ಳಿಕ್ಕಾಗ್ಲಿಕ್ಕಿಲ್ಲ. ಮತ್ತು ಇನ್ನು ಮುಂದೆ ಬಹುಶಃ ಪಾಕಿಸ್ತಾನಕ್ಕೆ ಚೀನಾ ಹೇಳ್ಬೋದು, ನಮ್ಮ JF-17 ನೀವು ತೆಗೆದುಕೊಂಡು ಹೋಗಬೇಡಿ, ನಮ್ಗೆ ಅವಮಾನ ಮಾಡಬೇಡಿ ಅಂತ ಅವ್ರು ಕೇಳ್ಬಹುದು. ಸೊ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಈಗ ಹೇಗಿದೆ ಅಂತಂದ್ರೆ S-400ಗಳನ್ನ ನಾವು ಇಟ್ಕೊಂಡು ಕಾಯ್ಕೊಂಡು ಕೂತಿರೋದ್ರಿಂದ ಪಾಕಿಸ್ತಾನ ನಮ್ಮ ಏರ್ ಸ್ಪೇಸ್ ಅನ್ನ ಎಂಟರ್ ಮಾಡಿದ ತಕ್ಷಣ ಹೊಡೆದು ಬಿಸಾಕ್ತೀವಿ. ಒಂದೇ ಒಂದು ಸಾಧ್ಯತೆ ಪಾಕಿಸ್ತಾನದ ಕಡೆ ಇರೋದು, ಪಾಕಿಸ್ತಾನ ಯಾವುದಾದ್ರೂ ದೇಶಗಳ ಮೂಲಕ, ವಿಶೇಷವಾಗಿ ಚೀನಾದ ಮೂಲಕ ಪಡ್ಕೊಂಡಿರುವಂತಹ ಡ್ರೋನ್ಗಳನ್ನ ಭಾರತದ ಮೇಲೆ ಅಟ್ಯಾಕಿಗೆ ಅಂತ ಕಳಿಸಿದ್ರೆ ಡ್ರೋನ್ ಅಟ್ಯಾಕ್ ಅನ್ನ ಬಹಳ ಅದು ಟಫ್, ಅದು ಗೊತ್ತಾಗೋದಿಲ್ಲ ಹೇಗೆ ಬರುತ್ತೆ ಅಂತ. ಹೀಗಾಗಿ ಅವುಗಳಿಗೆ ಭಾರತ ತಯಾರಿ ಏನ್ ಮಾಡ್ಕೊಂಡಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಹೌದು, ನಾವು ಈಗ್ಲಾಗಳನ್ನ ರಷ್ಯಾದಿಂದ ತರಿಸ್ಕೊಂಡಿರೋದೆಲ್ಲ ನೋಡಿದ್ರೆ ಭಾರತ ಹೆಗಲ ಮೇಲೆ ರಾಕೆಟ್ ಲಾಂಚರ್ಗಳನ್ನ ಇಡಿಸ್ಕೊಂಡು ಆ ಮೂಲಕ ಡ್ರೋನ್ಗಳನ್ನು ಹೊಡೆದುರುಳಿಸಬಲ್ಲದು ಅನ್ನುವಂಥದ್ದು ಇನ್ನೊಂದು ನಮ್ಮ ಮುಂದೆ ಇರುವಂತ ಮಾಹಿತಿ. ಇವೆಲ್ಲವನ್ನು ನೋಡುವಾಗ ನನಗನ್ಸುತ್ತೆ ಪಾಕಿಸ್ತಾನ ಈ ಬಾರಿ ನಮ್ಮ ಏರ್ ಡಿಫೆನ್ಸ್ ಅನ್ನ ಕ್ರಾಸ್ ಮಾಡುವ ಸಾಹಸ ಮಾಡಲಾರದು. ಪಾಕಿಸ್ತಾನದ ಬಳಿ ಏನೂ ಇಲ್ಲ ಅರವಿಂದ್. ಮೊತ್ತ ಮೊದಲಿಗೆ ಬೇಕಾಗೋದು ಒಬ್ಬ ಸೈನಿಕನಿಗೆ ಆತ್ಮವಿಶ್ವಾಸ. ನಾನು ಇದುವರೆಗೂ ಒಂದೇ ಒಂದು ರಿಪೋರ್ಟ್ನ ಭಾರತದ ಡಿಫೆನ್ಸ್ ಮಿನಿಸ್ಟರ್ ಹೋಗಿ ಭಾರತದ ಸೈನಿಕರ ಆತ್ಮವಿಶ್ವಾಸ ಹೆಚ್ಚಿಸಿದ್ದಾರೆ ಅಂತ ನೋಡ್ಲೇ ಇಲ್ಲ. ಯಾಕೆ ಅಂತಂದ್ರೆ ಭಾರತೀಯ ಸೈನಿಕನಿಗೆ ಆತ್ಮವಿಶ್ವಾಸ ಅದಾಗಲೇ ಇದೆ, ಅವನು ಕಾಯ್ತಾ ಇದ್ದಾನೆ. ಆದ್ರೆ ಪಾಕಿಸ್ತಾನದಲ್ಲಿ ಎವ್ರಿ ನೌ ಅಂಡ್ ದೆನ್ ಅವ್ರು ಯಾವುದು ಸೈನಿಕರ ಬೇಕಾಗಿರುವಂತ ಅಮ್ಯುನಿಷನ್ ಗಳನ್ನ ಡೆವಲಪ್ ಮಾಡ್ಕೊಳ್ಳಿಲ್ಲ. ಬದಲಿಗೆ ಪ್ರತಿಯೊಬ್ಬ ಲೀಡರ್ ಹೋಗಿ ಸೈನಿಕನ ಆತ್ಮವಿಶ್ವಾಸವನ್ನ ಮೊರಾಲ್ ಬೂಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಆ ಸೈನಿಕನ ಆತ್ಮವಿಶ್ವಾಸವೇ ಸತ್ತೋಗಿದೆ. ಯಾರು ವೆಪನ್ ಯೂಸ್ ಮಾಡಬೇಕೋ ಆ ಸೈನಿಕನ ಆತ್ಮವಿಶ್ವಾಸವೇ ಸತ್ತೋಗಿದೆ ಅಂತಂದ್ರೆ ಇನ್ನು ಆ ದೇಶದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಅರವಿಂದ್? ಸೊ ಆಸ್ ಯು ಸೆಡ್, ಇದು ಚೈನಾಕ್ಕೂ ಹೊಡೆತ, ಪಾಕಿಸ್ತಾನಕ್ಕಂತೂ ಮುಟ್ಟಿಕೊಳ್ಳಲಾಗದ. ಪಾಕಿಸ್ತಾನ ಪ್ರತಿ ಬಾರಿ ನಾವು 1948 ವಾರ್ನಲ್ಲಿ ಅವ್ರನ್ನ ಸೋಲಿಸಿದ್ದೀವಿ, 1965 ಸೋಲಿಸಿದ್ದೀವಿ, 1971 ಸೋಲಿಸಿದ್ದೀವಿ, 1999 ಕಾರ್ಗಿಲ್ನಲ್ಲಿ ಸೋಲಿಸಿದ್ದೀವಿ. ಆದರೆ ಪ್ರತಿ ಬಾರಿ ಪಾಕಿಸ್ತಾನ ಹೇಳ್ಕೊಳ್ಳೋದೇನು ಅಂದ್ರೆ ನಾವೇ ಗೆದ್ದಿದ್ದೀವಿ ಅಂತ. ಆದರೆ ಈಗ ಮೊದಲನೇ ಬಾರಿಗೆ ವಿತ್ ಪ್ರೂಫ್ ನಾವು ಪಾಕಿಸ್ತಾನವನ್ನು ಸೋಲಿಸ್ಲಿಕ್ಕಿದ್ದೀವಿ ಅಂತ ನನಗನ್ಸುತ್ತೆ.